ನೆರೆ ರಾಷ್ಟ್ರ ನೇಪಾಳದಲ್ಲಿ ಭೀಕರ ಪ್ರವಾಹ ಉಂಟಾಗಿದ್ದು ಈವರೆಗೆ 18ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. 100 ಮಂದಿ ಭಾರತೀಯರು ಸೇರಿದಂತೆ 300ಕ್ಕೂ ಅಧಿಕ ವಿದೇಶಿ ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ ಅನ್ನೋದು ವರದಿಯಾಗಿದೆ. ಸಾವಿನ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆಗಳಿದೆ. ನುವಾಕೋಟ್ ಮತ್ತು ದಾಂಡಿಂಗ್ ಜಿಲ್ಲೆಯಲ್ಲಿ ಹಲವು ಹಳ್ಳಿಗಳು ಸಂಪೂರ್ಣವಾಗಿ ಕೊಚ್ಚಿ ಹೋಗಿವೆ. ಅಷ್ಟು ಮಾತ್ರ ಅಲ್ಲ, ಪ್ರವಾಹದಿಂದಾಗಿ ಜಲವಿದ್ಯುತ್ ಘಟಕಗಳಿಗೂ ಹಾನಿಯುಂಟಾಗಿದೆ. ಪ್ರವಾಹದಿಂದಾಗಿ ಸಾವಿರಾರು ಜನ ನಿರಾಶ್ರಿತರಾಗಿದ್ದು, ನೇಪಾಳ ಪ್ರಧಾನಿ ಬಾಲೇಂದ್ರ ಶಾ ಅವರು ರಕ್ಷಣಾ ಕಾರ್ಯಾಚರಣೆಗೆ ಆದೇಶ ಕೊಟ್ಟಿದ್ದಾರೆ. ನೇಪಾಳದ ನುವಾಕೋಟ್ ಹಾಗೆ ದಾಂಡಿಂಗ್ ಜಿಲ್ಲೆಗಳಲ್ಲಿ ಬೋಟೆಕೋಶಿ ನದಿಯಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹಕ್ಕೆ ನಾಗರಿಕರು ಬಲಿಯಾಗಿದ್ದಾರೆ. ನೇಪಾಳಿ ಮಾಧ್ಯಮಗಳ ವರದಿಯ ಪ್ರಕಾರ ಗಡಿಯ ಟಿಬೆಟ್ ಭಾಗದಿಂದ ಹರಿದು ಬಂದ ಪ್ರವಾಹದ ನೀರು ನೇಪಾಳದಲ್ಲಿ ವ್ಯಾಪಕ ಹಾನಿಯನ್ನುಂಟು ಮಾಡಿದ್ದು, ಹಲವು ಗ್ರಾಮಗಳು ಕೊಚ್ಚಿ ಹೋಗಿವೆ. ಕೇಂದ್ರ ಪೊಲೀಸ್ ವಕ್ತಾರ ಹಾಗೆ ಪೊಲೀಸ್ ಉಪಮಹಾನಿರೀಕ್ಷಕ ಅಭಿನಾರಾಯಣ್ ಕಪ್ಲೆ ಅವರು ನೀಡಿರುವ ಮಾಹಿತಿ ಪ್ರಕಾರ ನುವಾಕೋಟ್ ಮತ್ತು ದಾಂಡಿಂಗ್ ಜಿಲ್ಲೆಗಳಿಂದ ಇಲ್ಲಿವರೆಗೆ ಕನಿಷ್ಠ 8 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ರಸುವಾ ಜಿಲ್ಲೆಯಲ್ಲಿ ನೇಪಾಳ ಪೊಲೀಸ್ ಪಡೆ ಕನಿಷ್ಠ 26 ಸಿಬ್ಬಂದಿ ಕೂಡ ನಾಪತ್ತೆಯಾಗಿದ್ದಾರೆ ಎನ್ನುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಹಾಗೆಯೇ ಸಶಸ್ತ್ರ ಪೊಲೀಸ್ ಪಡೆಯ 7 ಸಿಬ್ಬಂದಿ ನಾಪತ್ತೆಯಾಗಿದ್ದಾರೆ ಅಂತ ವರದಿಯಾಗಿದೆ. ನೇಪಾಳ ಸೇನೆಯು ಸಂತ್ರಸ್ತ ಪ್ರದೇಶಕ್ಕೆ ಹೆಲಿಕಾಪ್ಟರ್ಗಳು ಮತ್ತು ವಿಪತ್ತು ನಿರ್ವಹಣಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದೆ. ಹಾನಿಯ ವಿವರಗಳನ್ನು ಸಂಗ್ರಹಿಸುವ ಕಾರ್ಯ ಕೂಡ ನಡೆಯುತ್ತಾ ಇದೆ ಅಂತ ಸೇನೆ ತನ್ನ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದೆ. ನೇಪಾಳದ ಉತ್ತರದ ಜಿಲ್ಲೆಗಳಲ್ಲಿ ಸಂಭವಿಸಿದ ಭಾರೀ ಪ್ರವಾಹವು ರಸ್ತೆಗಳು ಮತ್ತು ವಿದ್ಯುತ್ ಮೂಲಸೌಕರ್ಯಗಳಿಗೆ ಹಾನಿಯುಂಟು ಮಾಡಿದೆ. ಈ ಮಧ್ಯೆ ಅಧಿಕಾರಿಗಳು ಪ್ರವಾಹದಿಂದ ಉಂಟಾದ ಹಾನಿಯ ಪ್ರಮಾಣವನ್ನು ಅಂದಾಜಿಸಲು ಶ್ರಮಿಸ್ತಾ ಇದ್ದಾರೆ. ಪ್ರವಾಹದಿಂದಾಗಿ ತಮ್ಮ ಕನಿಷ್ಠ 6 ಪ್ರಮುಖ ಜಲವಿದ್ಯುತ್ ಮತ್ತು ವಿದ್ಯುತ್ ಪ್ರಸರಣ ಘಟಕಗಳಿಗೆ ಹಾನಿಯಾಗಿದೆ ಅಂತ ನೇಪಾಳ ವಿದ್ಯುತ್ ಪ್ರಾಧಿಕಾರ ತಿಳಿಸಿದೆ. ಇವುಗಳಲ್ಲಿ ರಾಸುವಗದಿ ಚಿಲಿಮೆ, ತ್ರಿಶೂಲಿ 3A, ತ್ರಿಶೂಲಿ 3B ಹಬ್ 220 kV ಸಬ್ಸ್ಟೇಷನ್, ತ್ರಿಶೂಲಿ ಜಲವಿದ್ಯುತ್ ಕೇಂದ್ರ ಮತ್ತು ದೇವಿಘಾಟ್ ಜಲವಿದ್ಯುತ್ ಕೇಂದ್ರಗಳು ಕೂಡ ಸೇರಿವೆ. ಈ ಭೀಕರ ಪ್ರವಾಹ ಪ್ರಾಧಿಕಾರದ ವಿದ್ಯುತ್ ಉತ್ಪಾದನೆ, ಪ್ರಸರಣ ಮತ್ತು ವಿತರಣಾ ವ್ಯವಸ್ಥೆಗಳಿಗೆ ಹಾನಿಯುಂಟು ಮಾಡಿದೆ. ಪರಿಣಾಮವಾಗಿ ವಿದ್ಯುತ್ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಉಂಟಾಗಿದೆ ಅಂತ NEA ತಿಳಿಸ್ತಾ ಇದೆ. ನೇಪಾಳದ ಹಲವು ಹೆದ್ದಾರಿಗಳನ್ನು ಕೂಡ ಮುಚ್ಚಲಾಗಿದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಹಾನಿಯ ನಿಖರ ಪ್ರಮಾಣ ಎಷ್ಟು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಆದರೆ ಪ್ರವಾಹ ತೀವ್ರವಾಗಿದೆ ಮತ್ತು ಇದು ಅನೇಕ ವಸತಿ ಪ್ರದೇಶಗಳಿಗೆ ಹಾನಿಯುಂಟು ಮಾಡಿರಬಹುದು. ನದಿ ತೀರದಲ್ಲಿ ವಾಸಿಸುವ ಜನರನ್ನ ಸ್ಥಳಾಂತರಗೊಳ್ಳುವಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ದೀವಿ. ನಮ್ಮ ಎಲ್ಲಾ ಸಂಪನ್ಮೂಲಗಳನ್ನು ರಕ್ಷಣಾ ಕಾರ್ಯಾಚರಣೆಗಳಿಗೆ ನಿಯೋಜಿಸಿದ್ದೀವಿ ಅಂತ ನೇಪಾಳ ಪೊಲೀಸ್ ವಕ್ತಾರ ಅಭಿನಾರಾಯಣ್ ಕಪ್ಲೆ ಮಾಹಿತಿಯನ್ನ ನೀಡಿದ್ದಾರೆ. ಈ ಮಧ್ಯೆ ಪರಿಸ್ಥಿತಿಯನ್ನ ಅವಲೋಕಿಸುವುದಕ್ಕೆ ಪ್ರಧಾನಮಂತ್ರಿ ಬಾಲೇಂದ್ರ ಶಾ ಅವರು ರಾಷ್ಟ್ರೀಯ ವಿಪತ್ತು ಅಪಾಯ ತಗ್ಗಿಸುವಿಕೆ ಮತ್ತು ನಿರ್ವಹಣಾ ಪ್ರಾಧಿಕಾರದ ತುರ್ತು ಸಭೆಯನ್ನ ಕರೆದಿದ್ದಾರೆ. ವೈದ್ಯಕೀಯ ತಂಡ, ಸ್ಕೌಟ್ಸ್ ಮತ್ತು ರೆಡ್ ಕ್ರಾಸ್ನೊಂದಿಗೆ ಸಮನ್ವಯ ಸಾಧಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಕಾರ್ಯ ಆರಂಭ ಆಗಿದೆ. ಇದು ಅಧಿಕೃತ ಎಕ್ಸ್ ಖಾತೆಯಲ್ಲಿ ಅವರು ಮಾಡಿರುವಂತಹ ಪೋಸ್ಟ್. ಇನ್ನು ಜೂನ್ನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ಸುರಿಯುವ ಮುಂಗಾರು ಮಳೆ ದಕ್ಷಿಣ ಏಷ್ಯಾದಾದ್ಯಂತ ಆಗಾಗ ಮಾರಣಾಂತಿಕ ಪ್ರವಾಹ ಮತ್ತು ಭೂಕುಸಿತಗಳಿಗೆ ಕಾರಣವಾಗ್ತಾ ಇರುತ್ತೆ.